ನೋಡಿ ನಾವೀಗ ವಿಡಿಯೋ ಮಾಡಿ ಇಡ್ತಿದ್ವಿ. ಆವಾಗ ಅವನಿಗೆ ಒಂಥರ ನಿಮಗೆ ನೀವು ಉಡ ನೋಡಿರ್ಬೋದು, ಆ ಥರದೊಂದು ಪ್ರಾಣಿ ಸಿಕ್ಕಿತ್ತಂತ ಇಲ್ಲಿ. ಅವನಿಗೆ ಯಾವ ಅಶೋಕರಿಗೆ ಗೊತ್ತಿರಲಿಲ್ಲ. ನಂತರ ಅವನನ್ನ ನಮ್ಮ ರಷ್ಯಾದವ್ರು ಇದ್ರಲ್ಲ, ಅವರು ಎಲ್ಲನೂ ಕಾಪಾಡೋಕ್ಕೆ ಶುರು ಮಾಡಿದ್ರು. ಅದು ಎಲ್ಲೆಲ್ಲಿ ತಗೊಂಡೋಗಿದ್ದ ನೋಡಿ. ಅವರು ಕ್ಯಾಮರಾ ಇರೋ ಬೇಗ ಸಿಗ್ತಾರೆ ಕ್ಯಾಮರಾ ಇರುವಾಗ. ಯಾಕಂದರೆ ಅದರಲ್ಲಿ ನಮ್ಮದು GPS ಇರ್ತಿತ್ತು. ಹಾಗಾಗಿ ಹುಡುಕಿಬಿಡ್ತಿದ್ರು ಬೇಗ. ಹಾಗಾಗಿ ಅವನು ಹುಡುಕಿ ಮನೆ ಬಂದ. ಈಗ ಅವನು ರಿಟೈರ್ಡ್ ಆಗಿದ್ದಾನೆ, ನಾವು ಕೂಡ ರಿಟೈರ್ಡ್ ಆಗಿದ್ದೀವಿ. ಅವನಿಗೆ ನಂತರ ಗೊತ್ತಾಗಿದ್ದಂತ ಅವನು ಅಮೆಝಾನ್ ಕಾಡಲ್ಲಿದ್ದಂತ. ಅವನೇ ಹೆಲಿಕಾಪ್ಟರ್ ಬಂದು ಹಿಡಿತಂತೆ. ಬನ್ನಿ ಈಗ ಮುಂದೆ ಬರೋಣ. ಹಾಗಾಗಿ ಇಲ್ಲಿ ಅಮೆಝಾನ್ ಕಾಡಲ್ಲಿ ತುಂಬ ರೀತಿ ಇರ್ತದೆ ನೋಡಿ. ಈಗ ನಾನೀಗ ಒಂದು ಬಂಡೆ ಬಂದಿದ್ದೇನೆ. ಈ ಬಂಡೆಯಲ್ಲಿ ನಿಮಗೆ ಊಟ ಸಿಗ್ತಿದ್ರು ಅಡ್ಡಿ ಇಲ್ಲ. ಇಂಥ ನೀವು ಚೀಚಿ ಅನ್ಬೋದು, ಆದರೆ ಇಂಥ ಇದೆಲ್ಲ ಸಿಗುತ್ತೆ ನೋಡಿ. ಇದನ್ನೆಲ್ಲ ತಿಂದು ಇದು ಫ್ರೆಶ್ ಆಗಿರುತ್ತೆ. ಯಾಕಂದರೆ ಹುಟ್ಟಿ 2-3 ದಿವಸ ಅಷ್ಟೇ ಆಗಿರೋದಲ್ಲ, ಫ್ರೆಶ್ ಆಗಿರುತ್ತೆ. ಸೊ ಇದನ್ನು ನೀವು ತಿಂತೀನಿ ನೋಡಿ. ಇದು ನಿಮಗೆ ನ್ಯೂಟ್ರಿಷನ್ ಜಾಸ್ತಿ ಮಾಡುತ್ತೆ. ಸ್ವಲ್ಪ ಬೆಳ್ಕೊಂಡಿರ್ತೀನಿ. ಸೊ ನಾನು ಇದನ್ನು ಸ್ವಲ್ಪ ಬೆಳ್ಕೊಂಡಿರ್ತೀನಿ. ಇದನ್ನು ಟೀ ಮಾಡೋಕ್ಕಾಗುತ್ತೆ. ಹಾಗೆ ಇದರಲ್ಲಿ ತುಂಬ ನ್ಯೂಟ್ರಿಷನ್ ಆಗಿ ಪ್ರೋಟೀನ್ ಇರುತ್ತೆ. ನಮ್ಮ ಈ ಫಾರೆಸ್ಟ್ ಇದೆಲ್ಲ, ಅದು ಎಲ್ಲ ಥರದ ಔಷಧಿ ಗುಣಗಳು ಎಲ್ಲ ಇರುತ್ತೆ ಅದರಲ್ಲಿ. ನಾನು ಹಾಗೆ ಸ್ವಲ್ಪ ಬೆಳ್ಕೊಂಡಿದ್ದೀನಿ. ಟೀಗಾಗುತ್ತೆ. ಬನ್ನಿ ಮುಂದೆ ಬನ್ನಿ, ನಿಧಾನಕ್ಕೆ ಬನ್ನಿ. ನಿಮ್ಗೆ ಈ ಥರ ಬಂಡೆಗಳು ಸಿಕ್ಕಿದ್ರೆ ನಿಧಾನಕ್ಕೆ ಬರಬೇಕು. ಅದಕ್ಕೆ ನಾನು ನಿಮಗೆ ಜಾರದೇ ಇರೋ ಥರ ಹೇಳ್ತೀನಿ ನೋಡಿ. ನಿಂತ್ಕೊಂಡು ಹೋಗ್ಬೇಡಿ, ಇಲ್ಲಿ ಬಿದ್ದಿರುತ್ತಲ್ಲ ಕೈಕಾಲೆಲ್ಲ ಮುರಿದಾಗುತ್ತೆ. ಹಾಗಾಗಿ ನಾನು ಈ ಥರ ಹೋಗ್ಬೇಕು ನೋಡಿ. ನೀವು ಜಿಗ್ಜಾಗ್ ಆಗಿ ಹೋಗ್ತಾ ಬನ್ನಿ. ಹೀಗೆ ಹೋಗ್ಬಿಟ್ಟು ಹೀಗೆ ಆ ಥರ ಬಂದ್ಬಿಟ್ಟು ನೋಡಿ. ನಾನು ಕಷ್ಟಪಡ್ತೀನಿ. ಈ ಥರ ಬಂದರೆ ಜಾರೋದು ಸ್ವಲ್ಪ ಕಡಿಮೆ ಇರುತ್ತೆ. ಜಾರೋ ಇದಾಗಿರಲ್ಲ.